ನಮಸ್ಕಾರ, ಶುಭೋದಯ, ಶುಭ ಶುಕ್ರವಾರ. ಇವತ್ತು ಬೆಳಗ್ಗೆ ನೆನ್ನೆ ರಾತ್ರಿ ಫೀನಿಕ್ಸಿಂದ ಬಂದು ಗ್ರ್ಯಾಂಡ್ ಕ್ಯಾನ್ಯನ್ನಲ್ಲಿ ಇನ್ನಲ್ಲಿ ಇದ್ದು ಇವತ್ತು ಬೆಳಗ್ಗೆ ಸುಪಾ ಹಿಲ್ ಟಾಪಿಂದ ಟ್ರಯಲ್ ಹೆಡ್ ತೊಗೊಂಡು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ವಿಲೇಜ್ ಆಫ್ ಸುಪಾಯ್. ಸೊ ಬರ್ತಾ ಇದ್ದೀವಿ. ನನ್ನ ಜೊತೆಗೆ ಜಗ್ಗಿ ಮತ್ತು ಪರ್ಮು ಇಬ್ಬರು ಇದ್ದಾರೆ. ಸೊ ಮಿಡ್ಲ್ ಆಫ್ ದ ಕ್ಯಾನಿಯನ್. ನಮಸ್ಕಾರ ಗಾಯ್ಸ್. ನಮಸ್ಕಾರ. ಹೆಂಗಿದೆಯಪ್ಪ? ನಮಸ್ಕಾರ. ಸುಪಾಯಿಂದ ಯಾರು ಸುಪಾರಿ ತೊಗೊಂಡಿದ್ದೀರಾ? ಯಾರು ಸುಪಾರಿ ಇಲ್ವಾ? ಓಕೆ, ಯಾರು ಸುಪಾರಿ ತೊಗೊಂಡಿಲ್ವಂತೆ. ನೋಡೋಣ ಮುಂದೆ ಇದು ಕಡಿವಾದ ನಡುಗೆ. ಹಾಂ, ದೇರ್ ಯು ಗೋ. ಸೊ ಗ್ರ್ಯಾಂಡ್ ವಿಲೇಜ್ ಸುಪಾಯಿಗೆ ಹೋಗಿ ರೀಚ್ ಆಗಿ ಅಲ್ಲಿ ಮುನಿ ಫಾಲ್ಸ್ ಅಂತೆ. ಸೊ ನೋಡೋಣ. ಸೊ ಇಟ್ಸ್ ಗುಡ್ ಗೋಯಿಂಗ್ ಸೋ ಫಾರ್. 7:40 ಹೊರಟ್ವಿ ಟ್ರಯಲ್ ಹೆಡ್ಡಿಂದ. ಈಗ 11:40. ಸೊ 3 hours ಆಗಿದೆ. ವಿಲ್ ಸಿ ಹೌ ಇಟ್ ಗೋಸ್. ಶುಭ ಮಧ್ಯಾಹ್ನ, ಶುಕ್ರವಾರ. ಗ್ರ್ಯಾಂಡ್ ಕ್ಯಾನ್ಯನ್ ಹೈಕಿಂಗ್ ಹವಾ ಸುಪಾಯಿಗೆ ಹೋಗ್ತಾ ಇದ್ದೀವಿ. ಈ ಥರ ಕಡಿದಾದ ರಸ್ತೆ. ಸೊ ಈ ಥರ ನಡಿಬೇಕು. ಮಧ್ಯದಲ್ಲಿ ಒಂದು ಚಿಲುಮೆ ಬಂದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನೀರು ಬಂದು ಇಲ್ಲಿ ಕಲೆಕ್ಟ್ ಆಗಿದೆ. ಸೊ ಈ ಥರ ಕಲೆಕ್ಟ್ ಆಗಿ ಕೆಳಗಡೆಗೆ ಹರ್ಕೊಂಡು ಹೋಗುತ್ತೆ. ಪಾತಾಳಕ್ಕೆ ಹೋಗ್ತಾ ಇದ್ದೀವಿ. ಈ ಕಡೆಯಿಂದ ಬಂದ್ವಿ ಚಿಲುಮೆ. ಸೊ ಪಾತಾಳ ಎಲ್ಲಿ ನೋಡಿದ್ರು ಗಿರಿಖಂದಕ ಅಂತಾರಲ್ಲ ಆ ಥರ. ದ ಗ್ರೇಟ್ ಡೇ ಔಟ್. ಸೊ ಫನ್. ಇನ್ನೊಂದು 1.5 hours, 2 ಮೈಲಿ ಇದೆ ಅನಿಸುತ್ತೆ. ಸೊ ಆರಾಮಾಗಿ ಹಟೆ ಕುಚ್ಕೊಂಡು ಹೋಗ್ತಾ ಇದ್ದೀವಿ. 2 miles we should be in the village of Supai and ನಮ್ಮ ಲಾಡ್ಜ್ ಸಿಗುತ್ತೆ. ಮೀಟ್ ಯು ದೇರ್. ಸಿಗೋಣ. ಕೆಳಗಡೆ ಬಂದುಬಿಟ್ಟಿದ್ದೀವಿ. ಸುಪಾಯ್ ವಿಲೇಜ್ ಆಲ್ಮೋಸ್ಟ್ 1 mile ಅಂತ ಈಗ. ಸೊ ಈ ಥರ ಸೈನ್ ಬಂದಿದೆ. ಈ ಕಡೆ ಹೋದರೆ ಹಿಲ್ ಟಾಪು, ಈ ಕಡೆ ಕೆಳಗಡೆ ಹೋದರೆ ಸುಪಾಯ್. ಸೊ ಸಾಹೇಬರು ಬರ್ತಾ ಇದ್ದಾರೆ. ಫ್ಯಾಂಟಮ್, ದಿ ಐರನ್ ಮ್ಯಾನ್. ನಾವಿಬ್ರು ಕೆಳಗಡೆ ಬಂದ್ವಿ. ನಮ್ಮ ಜೊತೆಗೆ ಅಣ್ಣವ್ರು ಜಾಯ್ನ್ ಆಗ್ತಾ ಇದ್ದಾರೆ. ಏನಪ್ಪ ಹೋಣ? ಹಾಗೆ ಹೇಳ್ತಾ ಇದ್ದಾನೆ ಬಿಟ್ಟು ಬಂದ್ಬಿಟ್ರು ಅಂತ. ಸೊ ಹಾಗೆ ಹೇಳಿ 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 ಲಾಸ್ಟ್ 1 mile ಬಂದಿದ್ದೀವಿ. ಸೊ ಲೆಟ್ಸ್ ಡೂ ಇಟ್ ಗೈಸ್. 1 more mile. ಸುಪಾಯ್ ವಿಲೇಜ್ ಹತ್ರ ಬರ್ತಾ ಇದ್ದೀವಿ. ಸೊ ಬೇಸಿಕಲಿ ಚಿಲುಮೆ ದಾಟಬೇಕಿಲ್ಲಿ. ಸೊ ಈ ಕಡೆಯಿಂದ ರಿಫ್ರೆಶಿಂಗ್ ಅಲ್ಲ, ತುಂಬ ಚೆನ್ನಾಗಿದೆ ಚಿಲುಮೆ. ಆಹಾ, ಚೆನ್ನಾಗಿ ಹರಿತಾ ಇದೆ ಇಲ್ಲಿ ನೀರು. ಸುತ್ತಲೂ ರಮಣೀಯವಾದ ರುದ್ರರಮಣೀಯ ಇನ್ನೂ ಆಗಿಲ್ಲ. ವಾಪಸ್ ಬರ್ಬೇಕಾದ್ರೆ ರುದ್ರರಮಣೀಯ. ಆಗ ಸೋ ಫಾರ್ ಸೋ ಗುಡ್. ಸೊ ನಾಮ ಚಿಲುಮೆ ಥರ ನಾಮ ಹಾಕೊಳ್ಳೋದೊಂದು ಬಾಕಿ. ಚಿಲುಮೆ ಅಂತೂ ಇದೆ ಇಲ್ಲಿ. ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ನಾಮ ಹಾಕ್ಕೊಂಡೇ ಹೋಗಬೇಕು. ಬ್ರಿಡ್ಜ್ ಕ್ರಾಸಿಂಗ್ ಅಂತೆ. ರಭಸವಾಗಿ ಹರಿತಾ ಇದೆ. ಟರ್ಕ್ವಾಯ್ಸ್ ಬ್ಲೂ ವಾಟರ್ ನೋಡ್ರಪ್ಪ. ಆಲ್ಮೋಸ್ಟ್ ರುದ್ರ ರಮಣೀಯ ಇಲ್ಲಿ.
ಬ್ರಿಡ್ಜ್ ಬಂತು ಅಂತಂದರೆ ಆಲ್ಮೋಸ್ಟ್ ಸುಪಾಯ್ ವಿಲೇಜ್ ಬಂತು ಅಂತ. ಸುಪಾಯ್ ಆ್ಯಂಡ್ ಕ್ಯಾಂಪ್ ಗ್ರೌಂಡ್ಸ್. ಬ್ರಿಡ್ಜ್ ಕ್ರಾಸಿಂಗ್. ಒಂದು ಫೋಟೋ ತೆಗೆಸ್ಕೊಳ್ಳಪ್ಪ ಬ್ರಿಡ್ಜಲ್ಲಿ. ಬ್ರಿಡ್ಜ್ ಇಸ್ ಬ್ಯೂಟಿಫುಲ್ ಬ್ರಿಡ್ಜ್. ಯಾ, ಬಂದ್ವಿ ಸುಪಾಯ್ ವಿಲೇಜ್ಗೆ. ನಿಮ್ಗೆ ದರ್ಶನ ಮಾಡಿಸೋಣ. ದೇರ್ ಯು ಗೋ. ವೆಲ್ಕಮ್ ಟು ಹವಾಸ್ ಸುಪಾಯ್. ತುಂಬ ಚೆನ್ನಾಗಿದೆ. ಇದಕ್ಕಿಂತ ಮುಂದೆ ಪಿಕ್ಚರ್ ತಗೊಳ್ಳೋಂಗಿಲ್ವಂತೆ. ವೆಲ್ಕಮ್ ಟು ಸುಪಾಯ್ ವಿಲೇಜ್. Woohoo! ಗ್ರ್ಯಾಂಡ್ ಕ್ಯಾನಿಯನ್ ಸುಪಾಯ್ ವಿಲೇಜಲ್ಲಿ ಒಂದು ಹಾವು ಬಂದಿದೆ. ಎಲ್ಲ ದರ್ಶನ ಮಾಡ್ಕೊಳ್ಳಿ ನಾಗಪ್ಪಂದು. ಇಲ್ಲಿ ಇದು ಕಾಫಿ ಇದೆ, ಹಾಲಿಲ್ಲ. ನಾಗರಪ್ಪ ಕೊಡೋದೆ ತನಿ ಹಿರಿಯಣ. Navajo Falls. ಶುಭ ಶುಕ್ರವಾರ ಸಂಜೆ ನಾವು ಸುಪಾಯ್ ವಿಲೇಜಿಗೆ ಬಂದು ಲಾಡ್ಜಲ್ಲಿ ಚೆಕ್ ಮಾಡಿ ಊಟ ಮಾಡಿ ಒಂದು ರೌಂಡ್ ಸೈಟ್ ಸೀಯಿಂಗ್ ಬಂದಿದ್ದೀವಿ. ಇದು ನವಾಹೋ ಫಾಲ್ಸ್ ಅಂತ. ಸೊ ಅ ಬ್ಯೂಟಿಫುಲ್ ಕ್ಲಿಸ್ಟರ್ ಕ್ಲಿಯರ್ ವಾಟರ್ ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಈ ಥರ ಹತ್ತಬೇಕು. ऐसा दम लगाकर ऐसा दम लगाकर ऐसा ಅಂತ ಈ ಥರ ಹತ್ಕೊಂಡು ಹೋಗ್ಬೇಕು. ಸೊ ಹಿಡನ್ ಫಾಲ್ಸ್ ಇಲ್ಲಿದೆ. तेरे दम लगाकर ऐसा दम लगाकर ऐसा ಬಂದ್ಬಿಟ್ಟೆ ಮೇಲೆ. ಕಡಿದಾದ ದಾರಿ. There you go. Woohoo!
ಊಹೂ ಶುಭೋದಯ, ಶುಭ ಶನಿವಾರ ಮುಂಜಾನೆಯ ಶುಭಾಶಯ. ಎಲ್ಲರೂ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡ್ರಪ್ಪ ಹವಾಸು ಫಾಲ್ಸ್. ಹವಾಸು ಫಾಲ್ಸ್ ಮೇಲ್ಗಡೆ ಕಾಣಿಸ್ತಾ ಇರೋದೆ ಹವಾಸು ಫಾಲ್ಸ್. ಹೀಗೆ ಹೋಗ್ಬೇಕು. ಹವಾಸು ಫಾಲ್ಸ್. ದ ಮೆಜೆಸ್ಟಿಕ್ ಹವಾಸು ಫಾಲ್ಸ್ ನೋಡ್ರಪ್ಪ, ಇದೇನೆ ಹವಾಸು ಫಾಲ್ಸ್. ತುಂಬ ಸುಂದರ, ಮನೋಹರ, ಸುಮಧುರ, ಸುಂದರ, ಮನೋಹರ. ಶುಭ ಶನಿವಾರ. ಮುನಿಗಳು ತಪಸ್ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ಮುನಿ ಫಾಲ್ಸ್ ಅಂತ ಇದು ನೋಡ್ರಪ್ಪ. ಎಲ್ಲ ಮುನಿ ಫಾಲ್ಸ್ ನೋಡಬೇಕು ಅಂದರೆ ಈ ಥರ ಇದೆ. ಇವಾಗ ಕ್ಲೈಮ್ಯಾಕ್ಸ್ ತೋರಿಸ್ತೀನಿ, ನೋಡ್ತಾ ಇರಿ. ಫುಲ್ ಪಾತಾಳಕ್ಕೆ ಫಾಲ್ಸ್ ಬೀಳುತ್ತಿಲ್ಲಿ. ಬೀಳ್ತಿದ್ದಂಗೆ ಮುನಿಗಳು, ಊರ್ವಶಿ, ರಂಬೇರೆಲ್ಲ ದರ್ಶನಕ್ಕೆ ಬರ್ತಾರಂತೆ. There you go, presenting Muni Falls. Woohoo! ಇಲ್ಲಿ ಕೂತ್ಕೊಂಡು ರಂಬೆ, ಊರ್ವಶಿರನ್ನೆಲ್ಲ ನೋಡ್ಬೋದು. ಇಲ್ಲಿ ಟೆಂಟಲ್ಲಿ ಮುನಿಗಳು ತಪಸ್ ಮಾಡ್ತಾರೆ. ಇಲ್ಲಿ ಟೆಂಟಲ್ಲಿದ್ದಾರೆ. ಅವ್ರು ನೋಡಿಕೊಂಡು ಇಲ್ಲಿ ಕೆಳಗಡೆ ಪಾತಾಳಕ್ಕೆ ಬೀಳುತ್ತೆ. Muni Falls in Havasu Falls or Havasupai village. ಹೆಂಗಿದೆ? ಸಕಲಾಗಿದೆ ಅಲ್ಲ? ಎಂಜಾಯ್ ಮಾಡಿದ್ರಾ ಮುನಿ ಫಾಲ್ಸ್? ವೇರ್ ಯು ಗೋ.
guys are coming down all the way there. Brave guys. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಜೈ ಜೈ ಮುನಿ ಫಾಲ್ಸ್, ಜೈ ಮುನಿ ಫಾಲ್ಸ್. Muni Falls to Beaver Falls. ಸಖತ್ತಾಗಿದೆ. ನ್ಯಾರೋ ಪಾತು, ವೀಳ್ಯದೆಲೆ ತೋಟ ಮಧ್ಯದಲ್ಲಿ ನಡ್ಕೊಂಡು ಹೋದಂಗಿದೆ. ಇಷ್ಟೇ, ಒಂದು ಹೆಜ್ಜೆಗೆ ನ್ಯಾರೋ ಪಾತ್. 3 ವಾಟರ್ ಕ್ರಾಸಿಂಗ್ಸ್ ಇದೆ. ಸೊ 3 ವಾಟರ್ ಕ್ರಾಸಿಂಗ್ ದಾಟ್ಬಿಟ್ಟು ವಿ ಹ್ಯಾವ್ ಟು ರೀಚ್ ಬೀವರ್ ಫಾಲ್ಸ್. 3 miles ಅಂತೆ. ಸೊ ಹಾಫ್ ವೇ ಥ್ರೂ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ. ದಿಸ್ ಇಸ್ ಹೌ. ಇಲ್ಲೆಲ್ಲ ಇರೋದು ಫಾಲ್ಸ್ ಎಲ್ಲ ಮಧ್ಯದಲ್ಲಿ, ಪಕ್ಕದಲ್ಲಿ ಫಾಲ್ಸ್ ಎಲ್ಲ ಇದೆ. See you in Beaver Falls. Sir is making it out of the cave. This is a gentleman who never ceases to surprise me. He is amazing. He is the man. He is Tiger Param.
There he is. ಬೀವರ್ ಫಾಲ್ಸಿಂದ ಮುನಿ ಫಾಲ್ಸಿಗೆ ಬಂದು ಮುನಿ ಫಾಲ್ಸಿಂದ ಕ್ಯಾಂಪ್ ಗ್ರೌಂಡಿಗೆ ಬಂದಿದ್ದೆ. ಸೊ ಇದೆಲ್ಲ ಕ್ಯಾಂಪ್ ಗ್ರೌಂಡ್ಸ್ ಎಲ್ಲ ಹಿಂಗೆ ಇರೋದು. ಸೊ ಮರಗಳ ಮಧ್ಯ ಸಂದಿ ಗೊಂದಿ ಸಂದಿ ಪಂದಿ ಎಲ್ಲ ನೈಸಾಗಿ ಕ್ಯಾಂಪ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಕ್ಯಾಂಪ್ ಗ್ರೌಂಡ್ಸ್ ಬ್ಯೂಟಿಫುಲ್. ನೀರು ಹಿಡ್ಕೊಳಪ್ಪ. ಸೊ ನೀರು ಹಿಡ್ಕೊಳ್ಳೋಕ್ಕೆ ಸ್ಪ್ರಿಂಗ್ ವಾಟರ್ ಇದೆ ಇಲ್ಲಿ. ಸೊ ಎಲ್ಲರೂ ನೀರು ಇಲ್ಲಿ ಹಿಡ್ಕೊಂಡು ಕುಡಿತಾರೆ. ಸೊ ತೋರಿಸ್ತೀನಿ ಕ್ಯಾಂಪ್ ಗ್ರೌಂಡಲ್ಲಿ ನೀರು ಹೆಂಗೆ ಬರುತ್ತೆ, ನೀರು ಎಲ್ಲಿ ಹಿಡ್ಕೊಂಡು ಕುಡಿತಾರೆ ಅಂತ. ಕ್ಯಾಂಪ್ ಗ್ರೌಂಡ್ ಇದೆ. ನಿನ್ನ ಗಂಗಲ್ಲೇ ನನ್ನೇ ಮರೆತೇನ ನಿನ್ನ ಗಂಗಲ್ಲೇ ಕಳೆದು ಹೋದೇನ ಕಾದು ಕುಂತೇನ ಕೊರಗಿ ಸೋತೇನ ನಿನ್ನ ನೆನಪಲ್ಲೇ ನಿನ್ನ ಗಂಗಲ್ಲೇ
ಶುಭ ಭಾನುವಾರ ಮುಂಜಾನೆಯ ಶುಭಾಶಯಗಳು. ನಾವು ಇನ್ನೂ ಹವಾಸುಪಾಯಿ ಫಾಲ್ಸಲ್ಲೇ ಇದ್ದೀವಿ. ಹವಾಸುಪಾಯಿಗೆ ಹಳ್ಳಿಗೆ ಇದೆ ಎಲೆಕ್ಟ್ರಿಸಿಟಿ ಗ್ರಿಡ್ಡು, ಸೆಲ್ ಫೋನ್ ಟವರು ಎರಡು ಕಂಬೈಂಡ್ ಅಂತೆ. ಇಲ್ಲಿಂದ ಶುರುವಾಗ್ತಾ ಇದೆ. ಸೊ ನೋಡಿ, ಇಲ್ಲಿಂದ ಕೆಳಗಡೆಗೆ ಬರುತ್ತೆ. ಸಕ್ಕತ್ತಾಗಿದೆ ಫಾಲ್ಸ್, ಮಾತ್ರ ತುಂಬ ಚೆನ್ನಾಗಿದೆ ಫಾಲ್ಸು. ಹಿಡನ್ ಫಾಲ್ಸ್ ಅಂತ, ಇದಕ್ಕೇನು ಹೆಸರಿಲ್ಲ, ಏನೋ 50 ಫುಟ್ ಫಾಲ್ಸ್ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿದೆ. ಸೀರೀಸ್ ಆಫ್ ಫಾಲ್ಸ್ಗಳಿದೆ, ಹಿಡನ್ ಫಾಲ್ಸು. ದಾರಿಲಿ ಬರ್ತಾ ಬರ್ತಾ ಸಿಕ್ತಿದ್ದು 50 ಫುಟ್ ಫಾಲ್ಸ್ ಅಂತಾರೆ. ತುಂಬ ಚೆನ್ನಾಗಿದೆ. ಶುಭ ಸೋಮವಾರ ಮುಂಜಾನೆಯ ಶುಭಾಶಯ. ಸುಪಾಯಿ ವಿಲೇಜ್ ಕೆಳಗಡೆ ಹಳ್ಳಿಯಿಂದ ಮೇಲ್ಗಡೆ ಹಿಲ್ ಟಾಪ್ ಹೊರಟಿದ್ದೀವಿ. 4 ಜನ ಇದ್ದೀವಿ. ಒಬ್ಬ ಫ್ರೆಂಡ್ ಜಾಯ್ನ್ ಆಗಿದ್ದಾರೆ, ಹೇಮಂತು, ಜಗ್ಗಿ, ನಾನು ಮತ್ತು ನಮ್ಮ ಫ್ರೆಂಡು. ರಾತ್ರಿ ಬೆಳಗಿನ ಜಾವ 3:45 ಹೊರಟಿದ್ದೀವಿ. ಸೊ 6 hours ಟು ಗೋ. ಸುಪಾಯಿಂದ ಹಿಲ್ ಟಾಪ್ ಕಡೆಗೆ ಹೀಗಿದೆ ರಸ್ತೆ, ಹೊರಡಬೇಕು. ಚಾಪರು ಸುಪಾಯಿ ವಿಲೇಜ್ಗೆ ಹೋಗ್ತಾ ಇದೆ ಮೇಲ್ಗಡೆ ಹಿಲ್ ಟಾಪಿಂದ. 4 ಜನನ ಹೋಗಿ 4 ಜನನೇ ಕರ್ಕೊಂಬಂದು ಪಿಕಪ್ ಮಾಡತ್ತಂತೆ. ಸೊ ಒಂದು ಗ್ರ್ಯಾಂಡ್ ಕ್ಯಾನ್ಯನ್ ಹೃದಯಂಗಮ ದೃಶ್ಯ. ಬೆಳಗ್ಗೆ ಸೂರ್ಯೋದಯ ಆಗಿದೆ. 3:45 ಹೊರಟ್ವಿ. ಈಗ ಸೂರ್ಯೋದಯ ಸಮಯದಲ್ಲಿ ಇನ್ನು 1 ಮೈಲಿ ಬಾಕಿ ಇದೆ. ಸೊ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಹಿಲ್ ಟಾಪು, ಟ್ರಯಲ್ ಹೆಡ್ ಅಂತ. ಬಲೂನ್ ಕಾಣಿಸೋದು ಹೆಲಿಪ್ಯಾಡು. ಆ ಹೆಲಿಪ್ಯಾಡ್ ಪಕ್ಕದಲ್ಲೇ ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ಸೊ ದಟ್ಸ್ ಅವರ್ ಡೆಸ್ಟಿನೇಷನ್ ಫಾರ್ ದ ಡೇ. ಅಲ್ಲಿ ಹೋಗಿ ಕಾರ್ ಹತ್ಬಿಟ್ಟು ಫೀನಿಕ್ಸ್ಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಸ್ಟಾಪ್ ಅಟ್ ದಿ ಹಿಲ್ ಟಾಪ್. ಸುಪಾಯಿ ಹಳ್ಳಿಯಿಂದ ಆಲ್ಮೋಸ್ಟ್ ಸ್ವಿಚ್ ಬ್ಯಾಕ್ ಹತ್ತುತ್ತಾ ಇದ್ದೀವಿ. ಸ್ವಿಚ್ ಬ್ಯಾಕ್ ಮುಗಿಸ್ಕೊಂಡು ಇಷ್ಟು ಮಾಡಿದ್ದೀವಿ. ಇವಾಗ ಹಿಂಗೆ ಮಾಡಿ 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 ಬಂದು ಮೇಲ್ಗಡೆ ಹೋಗಿ ಪಾತಲ್ಲಿ ಹೋಗಿ ಆ ಕರಿಯ ಹೋಗ್ತಾ ಇದ್ದಾನಲ್ಲ ಅಲ್ಲಿ ಒಂದು ದಾಟ್ಕೊಂಡು ಅಲ್ಲಿ ಹೋಗಿ ಮುಟ್ಟಬೇಕು. ಕಾರು ಇಲ್ಲಿದೆ. ಸೊ 45 minutes ಅವೇ ಅಂದ್ಕೊಂಡಿದ್ದೀನಿ. ಬಂದ್ವಿ. ಜಗಿ almost there guys, we'll make it.
ಚಾಪರ್ ಆಗಲೇ 3-4 ಟ್ರಿಪ್ ಹೊಡ್ಕೊಂಡು ಬಂತು. ಸೊ ಪರನ್ನಲ್ಲಿ ಬರ್ತಾ ಇದ್ದಾನೆ ನೋಡಿ ಕೆಳಗಡೆ. That's the horsey pack, the mule ride, and Paran is right there, and he has the keys. Our car keys is with him. It's going to take now at least an hour to come up. There we go. Congratulations. Well done, you beat the horse. ನಮಸ್ಕಾರ ಸ್ನೇಹಿತರೆ. ಹವಾಸುಪಾಯ್ ಚಾರಣ ಉತ್ತರ ಅಮೆರಿಕಾದ ಬಹಳ ಜನಪ್ರಿಯ ಹಾಗೂ ಅತಿ ಹೆಚ್ಚು ದುಬಾರಿಯ ಚಾರಣ ಗಮ್ಯಸ್ಥಾನ ಅಂದರೆ ತಪ್ಪಾಗಲಾರದು. ಸಾಮಾನ್ಯವಾಗಿ ಜನರು ಒಂದು ವರ್ಷ ಮುಂಚೆ ಇದರ ಯೋಚನೆ ಮಾಡಿರ್ತಾರೆ. ಪ್ರತಿ ವರ್ಷ 20,000ಕ್ಕೂ ಹೆಚ್ಚು ಜನರು ಅಲ್ಲಿಗೆ ಹೋಗಿ ಬರ್ತಾರೆ. ಹವಾಸುಪಾಯ್ಗೆ ಚಾರಣ ಮಾಡೋದನ್ನ ನಾನು ಬಹಳ ಆನಂದಿಸಿದೆ ಮತ್ತು ಅದು ಜೀವನದಲ್ಲಿ ಒಮ್ಮೆ ಮಾತ್ರ ಅನುಭವಿಸಬಹುದಾದ ಅನುಭವ ಅಂತ ನಾನು ಕಂಡುಕೊಂಡೆ. ಒಮ್ಮೆ ಮಾತ್ರ ಏಕೆ ಎಂಬುದು ಈ ಲೇಖನ ಓದುತ್ತಾ ಹೋದಂತೆ ತಿಳಿಯುತ್ತದೆ. ಇಲ್ಲಿಗೆ ಹೋಗಿ ಬರುವುದು ಸುಲಭದ ಮಾತಲ್ಲ. ಹವಾಸುಪಾಯ್ ಜಲಪಾತಕ್ಕೆ ಹೇಗೆ ಚಾರಣ ಮಾಡಬಹುದು ಎಂಬುದರ ಕುರಿತು ನನ್ನ ಅನುಭವವನ್ನ ಹಂಚಿಕೊಳ್ಳಲು ನಾನು ಅತ್ಯಂತ ಕಾತುರದಿಂದ ಕಾಯ್ತಿದ್ದೆ. ಚಾರಣದ ಮೊದಲು ಮತ್ತು ಚಾರಣ ಮಾಡುವಾಗ ಎಲ್ಲಿ ಉಳಿಬೇಕು, ಏನನ್ನು ನಿರೀಕ್ಷಿಸಬಹುದು ಮತ್ತು ಅಪೇಕ್ಷಣೀಯ ಪರವಾನಗಿ ಅಂದರೆ ಪರ್ಮಿಟ್ ಅನ್ನ ಹೇಗೆ ಪಡೆಯುವುದೆಂಬುದನ್ನ ಈ ಮಾರ್ಗದರ್ಶಿಯ ಮೂಲಕ ತಿಳಿಸಲಿಚ್ಛಿಸುತ್ತೇನೆ. ಹವಾಸುಪಾಯ್ ವಾಸ್ತವವಾಗಿ 5 ಜಲಪಾತಗಳ ಸಂಗ್ರಹ. ಅತ್ಯಂತ ಗಮನಾರ್ಹವಾದ ಜಲಪಾತಗಳು 2. ಒಂದು ಹವಾಸು ಜಲಪಾತ, ಎರಡನೆಯದು ಮೂನಿ ಜಲಪಾತ. ಮತ್ತೆ ಉಳಿದವು 50 ಫುಟ್ ಜಲಪಾತ, ನವಾಹೋ ಜಲಪಾತ ಮತ್ತು ಬೀವರ್ ಜಲಪಾತಗಳು. ನನ್ನ ಬರವಣಿಗೆ ಕರಡು ಕನ್ನಡ ಕೂಟ ಸುವರ್ಣ ಮಹೋತ್ಸವ ಸ್ಮರಣ ಸಂಚಿಕೆಯಲ್ಲಿ ಮುದ್ರಣಗೊಂಡಿದೆ. ಅದರ ಪ್ರತಿ ನನ್ನ ಬಳಿ ಇದೆ. ನೀವು ಅದನ್ನು ಕೊಂಡು ಓದಬಹುದು. ಜೈ ಹವಾಸುಪಾಯ್. ದಯವಿಟ್ಟು ಒಮ್ಮೆ ಹವಾಸುಪಾಯ್ಗೆ ಹೋಗಿ ಬನ್ನಿ. ಶುಭಮಸ್ತು. ಧನ್ಯವಾದಗಳು. ನಮಸ್ಕಾರ.